ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮ ಗಾಡಿಗಳಿಗೆ ನೀವು ಇನ್ನೂ ಕೂಡ HSRP ನಂಬರ್ ಪ್ಲೇಟ್ನ ಹಾಕ್ಸಿಲ್ಲ ಅಂದರೆ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು, ಅದು ಕೂಡ ಕೇವಲ 2 ನಿಮಿಷದಲ್ಲಿ ಒರಿಜಿನಲ್ ವೆಬ್ಸೈಟ್ನಲ್ಲಿ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನಿಮ್ಮದು ಟೂ ವೀಲರು ಬೈಕ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಹಾಗೆಯೇ ಎನಿ ವೆಹಿಕಲ್ಸು, ಲಾರಿ, ಬಸ್ಸು, ಹಾಗೆಯೇ ಟ್ರ್ಯಾಕ್ಟರ್ ಆಗಿರ್ಬೋದು, ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಬುಕ್ ಮೈ HSRP ಅಂತ ಸರ್ಚ್ ಮಾಡಿ, ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮುಂದೆ ಆ ಸ್ಟೆಪ್ಗಳಿದೆ, ಆ ಸ್ಟೆಪ್ಗಳನ್ನು ಕೂಡ ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಿಮ್ಮದು ಈ ಕಾಲ ಮೇಲೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಗಾಡಿಯ ನಂಬರು, ರಿಜಿಸ್ಟ್ರೇಷನ್ ನಂಬರ್ನ ಅಲ್ಲಿ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಗಾಡಿಯ ಚಾರ್ಸಿ ನಂಬರು ನಿಮ್ಮ RC ಬುಕ್ ಮೇಲೆ ಇರುತ್ತೆ, ಆ ಚಾರ್ಸಿ ನಂಬರ್ನ ನೀವು ಇಲ್ಲಿ ಕಂಟಿನ್ಯೂಸ್ ಆಗಿ ಮಿಸ್ ಮಾಡ್ದಂಗೆ ಫಿಲ್ ಮಾಡಿ. ನಂತರ ಇಲ್ಲಿ ಪಕ್ಕದಲ್ಲಿ ಇಂಜಿನ್ ನಂಬರ್ ಅಂತ ಇದೆ ನೋಡಿ, ಆ ಇಂಜಿನ್ ನಂಬರು ಕೂಡ ನಿಮ್ಮ ಚಾರ್ಸಿ ನಂಬರಿಂದ ಕೆಳಗಡೆ ಇರುತ್ತೆ, ಅದನ್ನು ಹಾಕಿ ಇಲ್ಲಿ ಕಾಣ್ತಿರೋ ಅಂಥ ಕ್ಯಾಪ್ಷನ್ನ ಫಿಲ್ ಮಾಡಿ. ನೀವು ಕ್ಲಿಕ್ ಕೇರ್ ಅಂತ ಮಾಡಿದ್ರೆ ವೆಯ್ಟ್ ಮಾಡಿ. ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಕರೆಕ್ಟಾಗಿ ನೀವು ಫಿಲ್ ಮಾಡಿದ್ರೆ ಮಾತ್ರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಗಾಡಿ ಯಾವ ಮಾಡಲು, ಹಾಗೆ ನಿಮ್ಮದು BS6, BS2, BS3 ಓಪನ್ ಆಗುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ವೆಹಿಕಲ್ಸ್ ಕ್ಯಾಟಗರಿ ಅಂತ ಕೇಳುತ್ತೆ, ಅಲ್ಲಿ ಮೋಟರ್ ಸೈಕಲ್ ಅಂತ ನಿಮ್ಮದು ಬೈಕ್ ಆಗಿದ್ರೆ, ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ಅಂತ 2 ಆಪ್ಷನ್ ಬರುತ್ತೆ. ನೀವು ಮೋಟರ್ ಸೈಕಲ್ ಅಂತ ಗೇರ್ ಗಾಡಿ ಆಗಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಓನರ್ ನೇಮ್ನ ಕೆಳಗಡೆ ಹಾಕಿ ಇಲ್ಲಿ ನಿಮ್ಮ ಇಮೇಲ್ನ ಹಾಕಬೇಕಾಗತ್ತೆ. ನಂತರ ನಿಮ್ಮ ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಆ್ಯಸ್ ಇಟ್ ಈಸು ಫೋನ್ ನಂಬರ್, ಯಾಕಂದರೆ ಅದಕ್ಕೆ ಒಂದು OTP ಬರುತ್ತೆ. ಫೋನ್ ನಂಬರ್ ಫಿಲ್ ಮಾಡಿದ ನಂತರ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಅಂತ ಕೇಳುತ್ತೆ. ನೀವು ಎಲ್ಲಿ ಲೊಕೇಶನ್ನಿಂದ ಬಿಲ್ ಮಾಡಿರ್ತೀರಿ, ಅಂದರೆ ಈ ಪೇಮೆಂಟ್ನ ಮಾಡಿರ್ತೀರಿ, ಆ ಲೊಕೇಶನ್ನ ಅಲ್ಲಿ ಟೈಪ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ, 4 ಡಿಜಿಟ್ OTPನ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ 2 ಆಪ್ಷನ್ಗಳು ಓಪನ್ ಆಗುತ್ತೆ. ಸದ್ಯಕ್ಕೆ ಹೋಮ್ ಡೆಲಿವರಿ ಇಲ್ಲ, ನೀವು ಡೀಲರ್ ಕಾಂಟ್ಯಾಕ್ಟನ್ನು ಮಾಡಬೇಕಾಗತ್ತೆ. ನಂಬರ್ ಪ್ಲೇಟ್ನ ಬುಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಅಂದಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚ್ ಬೈ ನೇಮ್, ಅಂದರೆ ನಿಮ್ಮ ಪಿನ್ ಕೋಡ್ ಮುಖಾಂತರನೂ ಸರ್ಚ್ ಮಾಡ್ಬೋದು, ಇಲ್ಲಿ ನೇಮ್ ಮುಖಾಂತರನೂ ಸರ್ಚ್ ಮಾಡ್ಬೋದು. ನಿಮಗೆ ನಂಬರ್ ಪ್ಲೇಟ್ ಅವೈಲಬಿಲಿಟಿ ಇದ್ರೆ ಮಾತ್ರ ಅಲ್ಲಿನ ಪಟ್ಟಣ ಆಗಿರ್ಬೋದು, ನಗರ ಆಗಿರ್ಬೋದು ಸರ್ಚ್ ಆಗುತ್ತೆ. ನೀವು ನಿಮ್ಮ ಹತ್ತಿರದ ನಗರಗಳನ್ನ ನೀವು ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸರ್ಚ್ ಆದರೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಕನ್ಫರ್ಮ್ ಆರ್ಡರ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಪೇಜು ಅಪಾಯಿಂಟ್ಮೆಂಟ್ಗೆ ಡೇಟ್ ಆ್ಯಂಡ್ ಟೈಮ್ ಸ್ಲಾಟ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಯಾವ ಡೇಟಲ್ಲಿ ಅವೈಲಬಿಲಿಟಿ ಇರುತ್ತೆ ಅದನ್ನು ತೋರಿಸುತ್ತೆ. ಹಾಗೆಯೇ ನೀವು ಯಾವ ಗಂಟೆಗೆ ಅವೈಲೇಬಲ್ ಇದ್ದೀರಿ ಅದನ್ನು ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕನ್ಫರ್ಮ್ ಟು ಪ್ರೊಸೀಡ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಮತ್ತೆ ಒಂದು ಸಾರಿ ಬಿಲ್ಲಿಂಗ್ ಸಮ್ಮರಿನ ಓಪನ್ ಆಗುತ್ತೆ. ಎಲ್ಲ ಕರೆಕ್ಟಾಗಿದೆಯಾ, ನಿಮ್ಮದು ಯಾವ ಶೋರೂಮಲ್ಲಿ ನಿಮ್ಮದು ನಂಬರ್ ಪ್ಲೇಟ್ ಸಿಗುತ್ತೆ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕನ್ಫರ್ಮ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ ಅಂತ ಬರುತ್ತೆ. ಇಲ್ಲಿ ನೀವು ಬಿಲ್ಲಿಂಗ್ ಅಡ್ರೆಸ್ಸು, ಯಾರ ಹೆಸರಲ್ಲಿ ಗಾಡಿನ ನಂಬರ್ ಇದೆ ಅದನ್ನು ಅವ್ರ ಹೆಸರು, ಹಾಗೆಯೇ ಫೋನ್ ನಂಬರ್ ಆ್ಯಸ್ ಇಟ್ ಈಸ್ ಕೊಡ್ತೀರಾ ಅಂದರೆ ಅಲ್ಲಿ ಟಿಕ್ ಬಾಕ್ಸ್ಗಳಿದೆ, ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಎಷ್ಟು ರೂಪಾಯಿ ಅಮೌಂಟ್ ಕಟ್ಟಾಗುತ್ತೆ ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ನಂತರ ಇಲ್ಲಿ ಪೇ ಆನ್ಲೈನ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಬಾರ್ ಕೋಡ್ ಕಾಣುತ್ತೆ. ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ಪೇ, ಗೂಗಲ್ ಪೇನ ಓಪನ್ ಮಾಡಿಕೊಂಡು ಈ ಬಾರ್ ಕೋಡ ಸ್ಕ್ಯಾನ್ ಮಾಡ್ತು ಅಂದರೆ ನಿಮ್ಮ ಫೋನ್ಪೇ, ಗೂಗಲ್ ಪೇನ ಪಿನ್ನ ಹಾಕಿ ನೀವು ಅಮೌಂಟ್ನ ಕಟ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಪೇಮೆಂಟು ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದ ನಂತರ ನೀವು ರಿಪ್ರೆಸ್ ಮಾಡೋಕೋಬೇಡಿ, ಯಾಕಂದರೆ ನಿಮ್ಮದು ಅದು ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನಿಮ್ಮದು ರೆಸಿಪ್ಟ್ ಕೂಡ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗಿ ಅದೇ ಕನ್ಫರ್ಮೇಷನ್ ಆಗುತ್ತೆ. ಅಲ್ಲಿ ತನಕ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ ನಂತರ ಆಟೋಮೆಟಿಕ್ಕಾಗಿ ನಿಮ್ಮದು ರೆಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ. ಇಲ್ಲಿ ನೋಡ್ತೀನಿ, ನಾನು ಲೈವಾಗಿ ತೋರಿಸ್ತೀನಿ, ನೋಡ್ಬೋದು ನೀವು ಇಲ್ಲಿ ಈ ರೀತಿ ನಿಮಗೆ ರೆಸಿಪ್ಟ್ ಕೂಡ ಇಲ್ಲಿ ಜನ್ರೇಟ್ ಆಗುತ್ತೆ. ಈ ರೆಸಿಪ್ಟನ್ನ ನೀವು ಒಂದು ಕಾಪಿನ ತೊಗೊಂಡು ನಿರ್ದಿಷ್ಟ ದಿನಾಂಕ, ನೀವು ಯಾವ ಡೇಟಿಗೆ ಬುಕ್ ಮಾಡಿದಿರಿ ಆ ದಿನಾಂಕದಂತೂ ನೀವು ನಿಮ್ಮ ಹತ್ತಿರದ, ಅಂದರೆ ನಿಮ್ಮ ಯಾವ ಶೋರೂಮ್ ಬುಕ್ ಮಾಡ್ಕೊಂಡಿದ್ದೀರಿ ಆ ಶೋರೂಮ್ಗೆ ಹೋಗಿ ನಿಮ್ಮ ಒರಿಜಿನಲ್ RC ಮತ್ತು ನಿಮ್ಮ ಗಾಡಿ ಸಮೇತ ಈ ರೆಸಿಪ್ಟ್ ಸಮೇತ ನೀವು ಹೋಗಿ ಅಲ್ಲಿ ಕೊಟ್ಟರೆ ನಿಮ್ಮ ನಂಬರ್ ಪ್ಲೇಟ್ನ ಅವರು ಫಿಟ್ ಮಾಡಿಕೊಡ್ತಾರೆ. ಯಾವುದೇ ಶುಲ್ಕ ನೀವು ಕಟ್ಟೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಪೇಯ್ಡ್ ಮಾಡಿರ್ತೀರ. ಕೇವಲ ನಿಮ್ಮ ಗಾಡಿ ಜೊತೆ ನೀವು ಹೋದರೆ, ಮಾಲೀಕರು ಹೋದರೆ ಸಾಕು. ಸ್ನೇಹಿತರೆ, ಈ ರೀತಿ ಮನೆಯಲ್ಲೇ ಕೂತು ಕೂಡ ನಿಮ್ಮ HSRP ನಂಬರ್ ಪ್ಲೇಟ್ನ ಬುಕ್ ಮಾಡ್ಕೋಬೋದು. ಇದಾಗಿತ್ತು ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.